ಆಹಾರ ಬಹಳ ಮುಖ್ಯ. ಜಂಕ್ ಫುಡ್ನು ಕಡಿಮೆ ಮಾಡ್ಕೋಬೇಕು. ಆ ಟೊಬ್ಯಾಕೋನ ತಗೊಳ್ಳೋದನ್ನ ನಿಲ್ಲಿಸಬೇಕು. ಒಂದು ವುಮೆನ್ ಪ್ರೆಗ್ನೆಂಟ್ ಆಗಿದ್ದಾರೆ, ಅವರಿಗೆ ಕ್ಯಾನ್ಸರ್ ಇರುತ್ತೆ ಅಂದ್ರೆ, ಸೊ ಆ ಮಗುವಿಗೆ ಹೇಗಿರುತ್ತೆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂದ್ರೆ, ಇನ್ನು 8-9 ತಿಂಗಳಿದ್ದಾಗ ಟ್ರೀಟ್ಮೆಂಟ್ ಬೇರೆ ತರ ಇರುತ್ತಾ ನಾರ್ಮಲ್ ಪ್ರೆಗ್ನೆಂಟ್ಗಿಂತ ಹೇಗೆ ಸರ್? ಈಗ ಅದು ಟ್ರೀಟ್ಮೆಂಟ್ ಏನು ಚೇಂಜ್ ಆಗಲ್ಲ. ನಾವು ವೆಯ್ಟ್ ಮಾಡ್ತೀವಿ. ಈಗ ಪ್ರಿಯಾರಿಟಿ ನೋಡ್ತೀವಿ. ಮಗುಗೆ 8 ಮಂತ್ಸ್ ಆಗಿದೆ ಅಂತಂದರೆ 8 ಮಂತ್ಸ್ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಕಾಯ್ಬೋದು ಅಂದರೆ ಡೆಲಿವರಿ ಆದಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಇಲ್ಲ ಕಾಯಕ್ಕೆ ಆಗಲ್ಲ ಅಂತಂದಾಗ ಆವಾಗ ಇದು ಮಾಡಿ ಟರ್ಮಿನೇಟ್ ಮಾಡಿಸಿ ಇದು ಮಾಡಿ ಟ್ರೀಟ್ಮೆಂಟ್ ಶುರು ಮಾಡೋಕ್ಕಾಗುತ್ತೆ. ಓಕೆ, ಮೊದಲನೇ ಶುರು ಮಾಡ್ತೀರಾ ಟ್ರೀಟ್ಮೆಂಟ್. ಓಕೆ, ಕ್ಯಾನ್ಸರ್ನ ಹೇಗೆ ತಡೆಗಟ್ಟಬಹುದು ಸರ್? ಅಗೇನ್ ಇಟ್ಸ್ ಎ ಮಲ್ಟಿಫ್ಯಾಕ್ಟೋರಿಯಲ್. ನಾವು ಈಗ ಕ್ಯಾನ್ಸರ್ ತಡೆಗಟ್ಟಬೇಕು ಅಂತಂದರೆ, ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ಆಹಾರ ಭಾಳ ಮುಖ್ಯ. ನಾವು ಫ್ರೆಶ್ ಆಗಿ ಪ್ರಿಪೇರ್ ಮಾಡಿದ್ದು ಊಟ ತಗೋಬೇಕು. ಆಮೇಲೆ ಈಗ ಕೊಬ್ಬಿನಾಂಶ ಅಂತ ಹೇಳ್ತಾರಲ್ಲ, ಈ ಫ್ಯಾಟು ಮತ್ತು ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಈ ಜಂಕ್ ಫುಡ್ ಅಂತ ಹೇಳ್ತಾರಲ್ಲ, ಜಂಕ್ ಫುಡ್ನು ಕಡಿಮೆ ಮಾಡ್ಕೋಬೇಕು. ಆಮೇಲೆ ಫ್ರೂಟ್ಸು ಮತ್ತು ವೆಜಿಟೇಬಲ್ ಜಾಸ್ತಿ ತಗೋಬೇಕು. ಫೈಬರ್ ಡೈಟ್ ಜಾಸ್ತಿ ತಗೊಂಡ್ರೆ, ಆಮೇಲೆ ಮತ್ತು ಹೈಜಿನಿಕ್ಕು ನಾವು ಇದು ಮಾಡಬೇಕು. ಪ್ರತಿದಿನನಿತ್ಯ ಸ್ನಾನ ಮಾಡಬೇಕು, ಬ್ರಷ್ ಮಾಡೋದು ಅವೆಲ್ಲ ಮಾಡಬೇಕು. ಆಮೇಲೆ ನಾವು ಜನಗಳಿಗೆ ಹೇಳಬೇಕು ಅಂತಂದರೆ, ಈ ಟೊಬ್ಯಾಕೊ ಯಾವುದೇ ರೀತಿ ಇರಲಿ, ಆ ಟೊಬ್ಯಾಕೋನ ತಗೊಳ್ಳೋದನ್ನ ನಿಲ್ಲಿಸ್ಬೇಕು. ಆಮೇಲೆ ನಾವೇನು ನೋಡ್ತೀವಲ್ಲ, ಈ ಲೇಬರ್ ಕ್ಲಾಸಲ್ಲಿ ಏನಾದರೂ ಆದರೆ ಅವರು ಈ ಹನ್ಸ್ ಆಗಲಿ ಈಗ ಟೊಬ್ಯಾಕೋನ ಬಾಯಲ್ಲಿ ಇಟ್ಕೊಂಡಿರ್ತಾರೆ. ಇಟ್ಕೊಂಡು ತುಂಬ ಹೊತ್ತು ಇಟ್ಕೊಂಡಿರ್ತಾರೆ ಅವರು. ಅದು ಹಂಗೆ ಹುಣ್ಣಾಗ್ಬಿಟ್ಟಿರುತ್ತೆ, ಅಲ್ಸರ್ ಆಗುತ್ತೆ. ಅದು ಹುಣ್ಣಾಗಿ ಅದು ಕ್ಯಾನ್ಸರ್ಗೆ ತಿರುಗೋ ರೀತಿ ಚಾನ್ಸಸ್